हेलो फ्रेंड्स, वेलकम टू मೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ, ಪ್ರತಿ ತಿಂಗಳಿಗೆ ನಿಮ್ಗೆ 3,000 ಅಮೌಂಟ್ ಸಿಗೋ ಹಾಗೆ ಒಂದು ಯೋಜನೆ ಬಂದಿದೆ. ಹಾಗಿದ್ರೆ ಆ ಯೋಜನೆ ಯಾವುದು, ಹಾಗಿದ್ರೆ ಅದ್ರ ಸಂಪೂರ್ಣ ಮಾಹಿತಿ ಏನು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಪ್ರತಿ ತಿಂಗಳು 3,000 ಸಿಗುವ ಕೇಂದ್ರದ ಈ ಹೊಸ ಯೋಜನೆಗೆ ಒಂದು ಅಪ್ಲಿಕೇಶನ್ ಅನ್ನ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಸುರಕ್ಷತೆಯನ್ನು ನೀವೇನಾದ್ರು ಬಯಸ್ತಾ ಇದ್ದೀರಾ ಅಂತ ಅಂದ್ರೆ PM ಕಿಸಾನ್ ಮಾನ್ಧನ್ ನಿಮಗಾಗಿ ಒಂದು ಯೋಜನೆಯನ್ನ ತಂದಿದ್ದಾರೆ. ಅಂದ್ರೆ PM ಕಿಸಾನ್ ಮಾನ್ಧನ್ ಯೋಜನೆ, ಈ ಯೋಜನೆ ಹೆಸರು ಬಂದು ಈ ತರ ಇರುತ್ತೆ. ಹಾಗೆ ಸಣ್ಣ ಹೂಡಿಕೆಯಿಂದ ದೊಡ್ಡ ಲಾಭ ಪಡೆಯಬಹುದು. ಈ ಒಂದು ಯೋಜನೆಯಿಂದ ಸಣ್ಣ ಹೂಡಿಕೆಯಿಂದ ದೊಡ್ಡ ಲಾಭವನ್ನೇ ಪಡ್ಕೋಬಹುದು ಅಂತ ತಿಳಿಸಿದ್ರೆ. ಹಾಗೆ ಕೇಂದ್ರ ಸರ್ಕಾರದ ಈ ಯೋಜನೆ ರೈತರು ವೃದ್ಧಾಪ್ಯದಲ್ಲಿ ಬಂದ್ಬಿಟ್ಟು ಮಾಸಿಕ 3,000 ರೂಗಳವರೆಗೆ ನಿಶ್ಚಿತ ಆದಾಯವನ್ನ ಪಡೆಯಬಹುದು. ನೋಡಿದ್ರಲ್ಲ, ಇದು ಒಂದು ಯೋಜನೆ ಬಂದ್ಬಿಟ್ಟು ರೈತರು ವೃದ್ಧಾಪ್ಯದಲ್ಲಿ ಮಾಸಿಕ ಅಂದ್ರೆ ತಿಂಗಳಿಗೆ 3,000 ಅಮೌಂಟ್ಗಳವರೆಗೆ ಪಡ್ಕೋಬಹುದು ಅಂತ ತಿಳಿಸಿದ್ರೆ. ಈ ಯೋಜನೆಯ ಎಲ್ಲಾ ವಿವರಗಳನ್ನ ಸಂಪೂರ್ಣವಾಗಿ ಮಾಹಿತಿಯನ್ನ ಈ ಒಂದು ವಿಡಿಯೋ ಮೂಲಕ ನೀವು ತಿಳ್ಕೋಬಹುದು. ಹಾಗಿದ್ರೆ PM ಕಿಸಾನ್ ಮಾನ್ಧನ್ ಯೋಜನೆ, ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು ನಮ್ಮ ದೇಶದ ಬಹುಪಾಲು ಜನಸಂಖ್ಯೆಯ ಆದಾಯದ ಮೂಲ ಕೃಷಿಯಾಗಿರುತ್ತೆ ಅಲ್ವಾ. ಕೃಷಿಯಲ್ಲಿ ತೊಡಗಿರುವ ಸಣ್ಣ ಮತ್ತೆ ಮಿತ ಭೂಮಿ ಹೊಂದಿರುವ ರೈತರು ದೇಶದ ಪ್ರಮುಖ ಆರ್ಥಿಕ ವಲಯವರಾಗಿದ್ದಾರೆ. ಹಾಗೆ ಈ ರೈತರು ವೃದ್ಧಾಪ್ಯದಲ್ಲಿ ಅನುಭವಿಸುವ ಆರ್ಥಿಕ ಸಂಕಷ್ಟವನ್ನ ಹಸಿವಿನಿಂದಲೂ ಮುಕ್ತಗೊಳಿಸುವುದೇ ಸರ್ಕಾರದ ಪ್ರಮುಖ ಗುರಿಯಾಗಿದೆ. ಮೀನ್ಸ್ ಏಜ್ ಆದ್ಮೇಲೆ ಆರ್ಥಿಕವಾಗಿ ಸಂಕಷ್ಟ ಅನುಭವಿಸ್ತಿರ್ತಾರಲ್ಲ, ಅಂತವ್ರಿಗೆ ಬಂದ್ಬಿಟ್ಟು ಆರ್ಥಿಕ ಧನ ಸಹಾಯವನ್ನ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಹಾಗಿದ್ರೆ ಇದೊಂದು ಬಂದು ಭಾರತ ಸರ್ಕಾರವು 2019ರಲ್ಲಿ ಪ್ರಧಾನಮಂತ್ರಿ ಮಾನ್ಧನ್ ಯೋಜನೆಯನ್ನ ಪರಿಚಯಿಸಿತು ಅಲ್ವಾ. ಪ್ರಧಾನಮಂತ್ರಿಯವರು ಬಂದ್ಬಿಟ್ಟು 2019ರಲ್ಲಿ ಈ ಒಂದು ಯೋಜನೆಯನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ಯೋಜನೆಯಡಿ ಆರ್ಥಿಕವಾಗಿ ದುರ್ಬಲ ವೃದ್ಧಾಪ್ಯ ರೈತರಿಗೆ ಮಾಸಿಕ ತಿಂಗಳಿಗೆ ಅಂದ್ರೆ 3,000 ರೂಪಾಯಿಗಳವರೆಗೆ ಪಿಂಚಣಿ ನೀಡಲಾಗುತ್ತದೆ. ಇದು ಅವರ ಜೀವನದ ಅಂತಿಮ ಅವಧಿಯಲ್ಲಿ ಆರ್ಥಿಕ ಭದ್ರತೆಯನ್ನ ಒದಗಿಸುತ್ತೆ ಅಂತ ತಿಳಿಸಿದ್ದಾರೆ. ಅಂದ್ರೆ ಏಜ್ ಆದ್ಮೇಲೆ ಯಾರ ಕೈನೂ ಕಾಯ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ. 30,000 ರೂಪಾಯಿ ಅಮೌಂಟ್ ತಿಂಗಳಿಗೆ ನಿಮ್ಗೆ ಬರುತ್ತೆ ಅಂತ ತಿಳಿಸಿದ್ದಾರೆ. ಈ ಯೋಜನೆಗೆ ಯಾರೆಲ್ಲ ಅರ್ಹರು ಅಂತ ನೋಡೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಮುಖ್ಯವಾಗಿ ಸಣ್ಣ ಮತ್ತೆ ಮಿತಭೂಮಿ ಹೊಂದಿರುವ ರೈತರಿಗೆ ಇದೊಂದು ಗುರಿಯಾಗಿದ್ದು, 2 ಹೆಕ್ಟೇರ್ಗಿಂತ ಕಡಿಮೆ ಜಮೀನು ಹೊಂದಿರುವ ಯಾವುದೇ ರೈತರು ಈ ಯೋಜನೆಯ ಲಾಭ ಪಡೆಯಬಹುದು. ಅರ್ಜಿ ಸಲ್ಲಿಸುವ ರೈತರ ವಯಸ್ಸು 18 ವರ್ಷಗಳಿಂದ 40 ವರ್ಷಗಳ ನಡುವೆ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ. ನೋಡೋದ್ರಲ್ಲ, 2 ಎಕರೆ ಜಮೀನ್ ಒಳಗಡೆ ಇರಬೇಕು. ಹಾಗೆ ಏಜ್ ಬಂದ್ಬಿಟ್ಟು 18ರಿಂದ 40 ವರ್ಷದ ಒಳಗಡೆ ಇರಬೇಕು. ಹಾಗೆ ಇದೊಂದು ಯೋಜನೆಗೆ ಸೇರಿದ ರೈತರು ಅವರ ವಯಸ್ಸಿಗೆ ಅನುಗುಣವಾಗಿ 60 ವರ್ಷ ವಯಸ್ಸಿನವರೆಗೆ ಯೋಜನೆಯಲ್ಲಿ ಠೇವಣಿ ಮಾಡಬೇಕಾಗುತ್ತೆ. ಉದಾಹರಣೆಗೆ ಬಂದ್ಬಿಟ್ಟು ಒಂದು 30 ವರ್ಷ ವಯಸ್ಸಿನ ರೈತರು ಪ್ರತಿ ತಿಂಗಳು ಒಂದು 55 ರೂಪಾಯಿಗಳ ಠೇವಣಿ ಮಾಡಬೇಕಾಗುತ್ತೆ. ಒಂದು 55 ರುಪೀಸ್ ನೀವೇನಾದ್ರೂ ಹಾಕ್ತಾ ಇದ್ರೆ ಸರ್ಕಾರ ಕೂಡ ಅವರಿಗೆ ಸಮನಾದ ಪ್ರಮಾಣದ 55 ರೂಪಾಯಿಗಳನ್ನ ಠೇವಣಿ ಮಾಡುತ್ತೆ. ಅಂದ್ರೆ ನೀವು 55 ರೂಪಾಯಿ ಹಾಕಿದ್ರೆ ಸರ್ಕಾರ ಕೂಡ 55 ರೂಪಾಯಿ ಹಾಕ್ತಾ ಇರುತ್ತೆ. ನೀವು 100 ರೂಪಾಯಿ ಹಾಕಿದ್ರೆ ಸರ್ಕಾರ 100 ರೂಪಾಯಿ ಆಗುತ್ತೆ. ಅಂದ್ರೆ ಪ್ರತಿ ತಿಂಗಳು ಒಂದು 200 ರೂಪಾಯಿ ಹಂಗೆ ಆಗುತ್ತೆ ಅಂತ. ಹಾಗೆ 60 ವರ್ಷ ವಯಸ್ಸಿಗೆ ತಲುಪಿದ ನಂತರ ಅವರು ಪ್ರತಿ ತಿಂಗಳು 3,000 ರೂಪಾಯಿಗಳವರೆಗೆ ಪಿಂಚಣಿಯನ್ನು ಪಡೆದರೆ ಇದು ಅವರಿಗೆ ಬಡತನದಿಂದ ಮುಕ್ತಗೊಳಿಸುವ ಪ್ರಮುಖ ಆಧಾರವಾಗಿರುತ್ತೆ. ನೋಡಿದ್ರಲ್ಲ, 60 ವರ್ಷ ಆದ್ಮೇಲೆ ನಿಮ್ಗೆ ಪಿಂಚಣಿ ರೀತಿ 3,000 ರೂಪಾಯಿ ಸಿಗುತ್ತೆ. ಹಾಗಾದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಹೇಗಪ್ಪ ಅಂತ ಅಂದ್ರೆ, ಈ ಯೋಜನೆಗೆ ರೈತರು ಮನೆಯಲ್ಲಿಯೇ ಸುಲಭವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ಅರ್ಜಿ ಪ್ರಕ್ರಿಯೆಯನ್ನು ಸರಳಗೊಳಿಸಲಾಗಿದೆ ಮತ್ತೆ ಡಿಜಿಟಲ್ ಪ್ರಕ್ರಿಯೆ ಮೂಲಕ ನೇರವಾಗಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು. ನಿಮ್ಮ ಹತ್ರ ಮೊಬೈಲ್ ಇದ್ರೆ ಸಾಕು, ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಇದೊಂದು ಯೋಜನೆಗೆ ಒಂದು ವೆಬ್ಸೈಟ್ ಅನ್ನೋದಿದೆ, ಅಂದ್ರೆ mandan.in ಅಂತ. ಈ ಒಂದು ವೆಬ್ಸೈಟ್ಗೆ ಹೋಗಿ ಸರ್ಚ್ ಮಾಡಿಬಿಟ್ಟು ನೀವು ಅಲ್ಲಿ ರಿಜಿಸ್ಟರ್ ಒಂದು ಮೊಬೈಲ್ ನಂಬರ್ ಅನ್ನ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಅದರಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತೆ ಕ್ಯಾಪ್ಚರ್ ಕೋಡ್ ಅನ್ನ ನಮೂದಿಸಿದ್ರೆ ಒಂದು OTP ಬರುತ್ತೆ. ಆ OTP ನ ಹಾಕ್ಬಿಟ್ಟು ಅಗತ್ಯ ಮಾಹಿತಿಯನ್ನ ಭರ್ತಿ ಮಾಡಿ ಅರ್ಜಿಯಲ್ಲಿ ಕೇಳಲಾಗಿರುವ ಎಲ್ಲಾ ವಿವರಗಳನ್ನ ನೀವು ನೀಡ್ಬಿಟ್ಟು ಆಮೇಲೆ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಅರ್ಜಿ ಸಲ್ಲಿಸಲು ಎಲ್ಲಾನು ಈಸಿ ಆಗುತ್ತೆ. ಅಂದ್ರೆ ಮನೆಯಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ಹಾಗೆ ಅರ್ಜಿ ಸಲ್ಲಿಸಲು ಅಗತ್ಯ ಇರೋ ದಾಖಲೆಗಳೇನಪ್ಪಾ ಅಂತ ಅಂದ್ರೆ ಆಧಾರ್ ಕಾರ್ಡು, ಬ್ಯಾಂಕ್ ಖಾತೆ ಅಂದ್ರೆ ಒಂದು ಪಾಸ್ಬುಕ್, ಹಾಗೆ ಮೇಲೆ ಎಲ್ಲಾನು ವಿಳಾಸ, ಏನೇನ್ ವಿಳಾಸ ಕೇಳಿರ್ತಾರೋ ಅದೆಲ್ಲಾನು, ಹಾಗೆ ಮೊಬೈಲ್ ಸಂಖ್ಯೆ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಇದಿಷ್ಟು ಕೊಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಈ ಒಂದು ಯೋಜನೆಯ ಲಾಭಗಳೇನಪ್ಪಾ ಅಂತ ಅಂದ್ರೆ, ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ದೇಶದ ಸಣ್ಣ ರೈತರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುವ
ಹೆಚ್ಚಿಸುವ ಉದ್ದೇಶದಿಂದ ರೂಪುಗೊಂಡಿದೆ ಅಂತಾನೆ ತಿಳಿಸಬಹುದು. ಅಂದ್ರೆ ಈ ಯೋಜನೆಯಿಂದ ರೈತರು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಅವರ ವೃದ್ಧಾಪ್ಯ ಜೀವನವನ್ನು ಶಾಂತಿಯುತವಾಗಿ ನಡೆಸಲು ಸಾಧ್ಯವಾಗುತ್ತೆ. ಈ ಯೋಜನೆಯ ಮುಖ್ಯ ಲಾಭ ಅಂದ್ರೆ 60 ವರ್ಷ ಮೇಲ್ಪಟ್ಟ ರೈತರಿಗೆ ಪ್ರತಿ ತಿಂಗಳು 3,000 ರೂಪಾಯಿಗಳವರೆಗೆ ಪಿಂಚಣಿಯನ್ನ ನೀಡ್ತಾರೆ. ಹಾಗೆ ಅವರ ವಯೋವೃದ್ಧದಲ್ಲಿ ಕಷ್ಟಗಳನ್ನು ತಡೆದುಕೊಳ್ಳಲು ಹಾಗೂ ಅವರ ಜೀವನಕ್ಕೆ ಸುಧಾರಣೆಯನ್ನು ತರಲು ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ನೋಡಿದ್ರಲ್ಲ, ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಣ್ಣ ಮತ್ತು ಮಿತ ಭೂಮಿ ಹೊಂದಿರುವ ರೈತರ ವೃದ್ಧಾಪ್ಯದ ಆರ್ಥಿಕ ಭದ್ರತೆಯನ್ನು ದೃಢಪಡಿಸಲು ವಿನ್ಯಾಸಗೊಳಿಸಲಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ನೋಡಿದ್ರಲ್ಲ, ಎಷ್ಟು ಉಪಯುಕ್ತವಾಗಿದೆ ಅಂತ ಅಂದ್ರೆ ಇದೊಂದು ಯೋಜನೆ. ನೀವು ಪ್ರತಿ ತಿಂಗಳು ಇಂತಿಷ್ಟು ಅಮೌಂಟ್ ಅಂತ ನೀವು ಠೇವಣಿ ಮಾಡ್ಕೊಂಡ್ರೆ, ಅಪ್ಲೈ ಮಾಡಿದ್ರೆ ನಿಮ್ಗೆ ಒಂದಷ್ಟು ವೃದ್ಧಾಪ್ಯದಲ್ಲಿ ಅಮೌಂಟ್ ಸಿಗುತ್ತೆ. ನೀವು ನೆಮ್ಮದಿಯಾಗಿ ಜೀವನನ ಕಳಿಬಹುದು ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಇದೇ ತರ ವಿಡಿಯೋಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಅಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನೆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.